ಶ್ರೀರಂಗಪಟ್ಟಣ ಬಿಟ್ಟು ಬ್ರಿಟಿಷರು ಬೆಂಗಳೂರಿಗೆ ಬಂದ್ರಲ್ಲ, ಆಗ ಕೋಟೆ ಒಳಗಡೆ, ಕೆಂಪೇಗೌಡರು ಕಟ್ಟಿದ ಕೋಟೆ ಒಳಗಡೆ ಒಂದು ಚಾಪೆಲ್ ಕಟ್ಕೋತಾರೆ ಅವ್ರು ಪ್ರಾರ್ಥನೆ ಮಾಡೋದಕ್ಕೆ. 97 ವರ್ಷ ಚಾಪೆಲ್ ಅಲ್ಲೇ ಇರ್ತದೆ. ಬ್ರಿಟಿಷರೆಲ್ಲ ಅಲ್ಲೇ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. 1897 ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಬರುತ್ತೆ, ನಿಮಗೆಲ್ಲ ಗೊತ್ತಲ್ಲ ನೋಡಿ. ಆ ವಿಕ್ಟೋರಿಯಾ ಹಾಸ್ಪಿಟಲ್ ಬಂದಾಗ ಈ ಚಾಪೆಲ್ ಜಾಗನ ಅದಕ್ಕೆ ಬಳಸ್ಕೊಂಡ್ಬಿಟ್ಟು ವಿಕ್ಟೋರಿಯಾ ಹಾಸ್ಪಿಟಲ್ ಕಟ್ಬಿಡ್ತಾರೆ. ಆಗ ಅಲ್ಲಿದ್ದಂಥ ಚಾಪೆಲನ್ನ, ಅಂದ್ರೆ ಒಂದು ಪ್ರಾರ್ಥನಾ ಸ್ಥಳವನ್ನ, ನಗರಪೇಟೆ ಒಳಗೆ ಒಂದು ಬಿಲ್ಡಿಂಗ್ ತಗೊಂಡು ಅಲ್ಲೊಂದು 3 ವರ್ಷ ಮಾಡ್ತಾರೆ 1900 ವರೆಗೆ. ಅದಾದ್ಮೇಲೆ ಹಡ್ಸನ್ ಚರ್ಚ್ ಕಟ್ತಾರೆ. 1904 ಅಲ್ಲಿ ಹಡ್ಸನ್ ಚರ್ಚ್ ಕಟ್ತಾರೆ. ಅಮೋಘವಾದಂಥ ಹಡ್ಸನ್ ಚರ್ಚ್ ನೋಡಿ ಎಷ್ಟು ಚೆನ್ನಾಗಿದೆ, ಒಳಗಡೆ ಇನ್ನೂ ತುಂಬಾ ಚೆನ್ನಾಗಿದೆ, ನೀವು ಹೋಗಿ ನೋಡ್ಬೇಕು. ಹಡ್ಸನ್ ಚರ್ಚ್ ಅಲ್ಲಿ ಹಡ್ಸನ್ ಯಾರು? ಅವ್ರ ಹೆಸರು ಜೋಶಾಯ ಹಡ್ಸನ್. 1864 ಅಲ್ಲಿ ಭಾರತಕ್ಕೆ ಬಂದಿಳಿದ ಪಾದ್ರಿ. ಬೆಂಗಳೂರಿಗೆ ಬಂದು 33 ಸ್ಕೂಲ್ ಓಪನ್ ಮಾಡ್ತಾರೆ. ಬೆಂಗಳೂರು ಅಂದ್ರಲ್ಲೇ 33 ಸ್ಕೂಲ್ ಓಪನ್ ಮಾಡ್ತಾರೆ ಈ ಕ್ರಿಶ್ಚಿಯನ್ ಪಾದ್ರಿ. ಮೈಸೂರಲ್ಲಿ ಹಾರ್ಡ್ವಿಕ್ ಶಾಲೆ ಕಟ್ಟಿದ್ದು ಇದೆ ಜೋಶಾಯ ಹಡ್ಸನ್. ಇದಕ್ಕಿಂತ ಒಂದು ಶಿವಮೊಗ್ಗದ ಮೊದಲ ಟೀಚರ್ಸ್ ಟ್ರೈನಿಂಗ್ ಸ್ಕೂಲ್ ಕಟ್ಟಿದ್ದು ಇದೆ ಜೋಶಾಯ ಹಡ್ಸನ್. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್, ಕಳಶ ಇಟ್ಟಂಗೆ ಏನಪ್ಪಾ ಅಂದ್ರೆ, ಆಗ ಬೆಂಗಳೂರು ಮೈಸೂರು ಸ್ಟೇಟು ಮದ್ರಾಸ್ ಪ್ರೆಸಿಡೆನ್ಸಿ ಅಂಡರ್ ಅಲ್ಲಿತ್ತು. ಎಲ್ಲ ಎಕ್ಸಾಮ್ ಮದ್ರಾಸ್ಗೆ ಹೋಗಿ ಬರಿಬೇಕಿತ್ತು. SLC ಎಕ್ಸಾಮ್, SLC ಅಂಡ್ ಎಬವ್ ಎಕ್ಸಾಮ್ ಎಲ್ಲ ಮದ್ರಾಸ್ಗೆ ಹೋಗಿ ಬರಿಬೇಕಿತ್ತು. ಸೆಂಟ್ರ್ ಅಲ್ಲಿತ್ತು. ಜೋಶಾಯ ಹಡ್ಸನ್ ಫೈಟ್ ಮಾಡ್ತಾರೆ, ನಾವ್ ಯಾಕೆ ಅಲ್ಲಿಗೆ ಹೋಗಿ ಬರಿಬೇಕು, ಎಕ್ಸಾಮ್ ಇಲ್ಲೇ ಬರಿತೀವಿ ಅಂತ ಫೈಟ್ ಮಾಡಿ SLC ಎಕ್ಸಾಮ್ ಅನ್ನ ವಾಪಸ್ ಬೆಂಗಳೂರು ಕರ್ಕೊಂಬಂದಂತ ಪುಣ್ಯಾತ್ಮ ಇದೇ ಜೋಶಾಯ ಹಡ್ಸನ್. ಗೊತ್ತಾಯ್ತಾ? ನೀವು ಹಡ್ಸನ್ ಸರ್ಕಲ್ಗೆ ಹೋದಾಗ ಹಡ್ಸನ್ ನೆನ್ಸ್ಕೊಳ್ಳೋಕೆ ಇಷ್ಟೆಲ್ಲ ಕಾರಣ. ಬೆಂಗಳೂರಲ್ಲಿ 33 ಸ್ಕೂಲು, ಮೈಸೂರಲ್ಲಿ ಹಾರ್ಡ್ವಿಕ್ ಶಾಲೆ, ಶಿವಮೊಗ್ಗದಲ್ಲಿ ಒಂದು ಟೀಚರ್ಸ್ ಟ್ರೈನಿಂಗ್ ಸ್ಕೂಲು, ಎಲ್ಲದಕ್ಕೂ ಮಿಗಿಲಾಗಿ SLC ಎಕ್ಸಾಮ್ ಸೆಂಟರ್ಗಳನ್ನ ವಾಪಸ್ ಬೆಂಗಳೂರು ಮೈಸೂರಿಗೆ ತಂದಂತ ಪುಣ್ಯಾತ್ಮ ಜೋಶಾಯ ಹಡ್ಸನ್. ಹಡ್ಸನ್ ಸರ್ಕಲ್ ಇದ್ದಾಗ ಈ ಪುಣ್ಯಾತ್ಮ ನೆನ್ಸ್ಕೊಳ್ಳಿ. ಸಾಧ್ಯ ಆದ್ರೆ ಒಂದ್ಸಲಿ ಹಡ್ಸನ್ ಚರ್ಚ್ ಒಳಗಡೆ ನೋಡ್ಕೊಂಬನ್ನಿ. ಬ್ಯೂಟಿಫುಲ್ ಚರ್ಚ್ ಕಣ್ರಿ ನೋಡಿ.